ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಈ ಒಂದು ಶ್ರೀ ಪಂಚಮಿ ದಿನದ ಶುಭಾಶಯಗಳು. ಎಲ್ಲವೂ ಕೂಡ ಆ ಯಮ್ಮನ ಕೃಪೆ, ಜ್ಞಾನ ಬರಬೇಕಂದ್ರೆ ಆ ದೇವಿ ಸರಸ್ವತಿಯ ಕೃಪೆ ಬೇಕಾಗುತ್ತೆ. ಸರಸ್ವತಿ ಕೃಪೆಯನ್ನು ಪಡಿಬೇಕಾದ್ರೆ ಅದಕ್ಕೊಂದು ಮಂತ್ರ ಬೇಕಾಗುತ್ತೆ ಅಥವಾ ಒಂದು ಶ್ಲೋಕ ಬೇಕಾಗುತ್ತೆ. ಅದರ ಮೂಲಕ ನಾವು ಪಡೀಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿನ ದಿವಸ ಹೇಳಲೇಬೇಕಾಗಿರ್ತಕ್ಕಂಥ ಒಂದು ಶ್ಲೋಕವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಎಷ್ಟು ಪವರ್ಫುಲ್ ಅಂದರೆ, ಈ ಒಂದು ಪದ್ಯವನ್ನು ಓದಿದ್ರೆ ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗ್ತದೆ. ಜ್ಞಾನ ಎಲ್ಲದೂ ಕೂಡ 64 ಕಲೆಗಳು ಕೂಡ ಅವರಿಗೆ ಅವಗತ ಆಗ್ತವೆ. ನಿಧಾನ ಏನಂದರೆ ಉಪಾಸನೆ ಮಾಡೋದು, ಕಂಟಿನ್ಯೂ ಆಗಿ ಜಪ ಮಾಡೋದು, ದಿವಸಕ್ಕೆ ಕನಿಷ್ಠ 108 ಸರಿ, ಅಥವಾ ಈಗ ಏನೂ ಅಷ್ಟು ಸಾಧ್ಯ ಇಲ್ಲ ಅಂದರೆ ಈಗ 54 ಸರಿ ಇಲ್ಲ 27 ಸರಿ ಅಥವಾ 11 ಸಲ ಕನಿಷ್ಠ ಮಾಡ್ಬೋದು. 108 ಸಲ, 1000 ಸಲ ಕೂಡ ಮಾಡ್ಬೋದು. ಯಾರು ಹೆಚ್ಚು ಮಾಡ್ತಾರೋ ಅವ್ರಿಗೆ ಹೆಚ್ಚು ಜ್ಞಾನ ಪ್ರಕಾಶ ಆಗಲಿಕ್ಕೆ ಸಾಧ್ಯತೆ ಇದೆ. ಮಕ್ಕಳಿಗಂತೂ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲರೂ ಹೇಳ್ಬೋದು, ಯಾರು ಹೇಳ್ಬಾರ್ದು ಅಂತಿಲ್ಲ. ಆ ಮಂತ್ರ ಏನು ಅಂದರೆ, ಶ್ಲೋಕ: ಐಕಾರ ಭಾರತೀಯೋನಿ ಸಾರಸ್ವತಮವಾಗ್ಭವಂ ವಿದ್ಯಾ ಸಿದ್ಧಿಂಚ ಪುಂವಶ್ಯಂ ಚತುಷ್ಷಷ್ಟಿ ಕಳಾತ್ಮಕಂ. ಈ ಒಂದು ಮಂತ್ರ ಅರ್ಥ ತಿಳ್ಕೊಳ್ಬೇಕು. ಅರ್ಥ ಇಲ್ಲದೆ ಹೇಳಿದರೆ ಅದಕ್ಕೆ ಅರ್ಥ ಇರೋದಿಲ್ಲ, ಲಾಭ ಇರೋದಿಲ್ಲ ಅಂತ ಅರ್ಥ. ಐಕಾರ ಭಾರತೀ ಯೋನಿ. ಐಕಾರ ಅನ್ನೋ ಸರಸ್ವತಿ ಬೀಜ, ಅದರಲ್ಲಿ ನಿಕ್ಷಿಪ್ತ ಮಾಡಿ. ಐಕಾರ ಭಾರತೀ ಯೋನಿಂ. ಭಾರತೀ ಯೋನಿಂ ಅಂದ್ರೆ ಏನು? ಯೋನಿಂ ಅಂದ್ರೆ ಕಾರಣ, ಯೋನಿ ಅಂದ್ರೆ ಕಾರಣ, ಮೂಲ. ಎದಕ್ಕೆ? ಭಾರತಿಗೆ. ಭಾರತಿ ಅಂದ್ರೆ ಭಾ ಅಂದ್ರೆ ಪ್ರಕಾಶ, ರತಿ ಅಂದ್ರೆ ಪ್ರೀತಿ. ಭಾ ಅಂದ್ರೆ ಪ್ರಕಾಶದ ಮೇಲೆ ಪ್ರೀತಿ ಇರ್ತಕ್ಕಂಥದ್ದು, ಅಂದ್ರೆ ಪ್ರಕಾಶ ಅಂದ್ರೆ ಜ್ಞಾನ. ಜ್ಞಾನದ ಮೇಲೆ ಪ್ರೀತಿ ಇರ್ತಕ್ಕಂಥವ್ರು ಯಾರೋ ಅವರೆಲ್ಲರೂ ಎಲ್ಲಿ ಕಾರಣ ಆಗಿದ್ದಾರೆ? ಐಕಾರದಲ್ಲಿ ಲೀನ ಆಗಿದ್ದಾರೆ ಅಂತ. ಐಕಾರ ಜಪವನ್ನು ಯಾರು ಮಾಡ್ತಾರೋ ಅವ್ರಿಗೆ ಈ ಜ್ಞಾನ ಬರ್ತದೆ ಅಂತ. ಭಾರತೀಯರು ಅದಕ್ಕೆ ಜ್ಞಾನವಂತರ ಯಾಕಾಗಿರೋದು? ಭಾರತ ಅಂದರೆ ಇದಕ್ಕೋಸ್ಕರ. ಐಕಾರ ಭಾರತೀ ಯೋನಿಂ ಸಾರಸ್ವತಂ ಅವಾಗ್ಭವಂ. ಎಲ್ಲವೂ ಸರಸ್ವತಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವಿದ್ಯೆಗಳು ಕೂಡ ಇದೆ. ಉಗಮ ಸ್ಥಾನ ಸಾರಸ್ವತಂ ಅವಾಗ್ಭವಂ ವಿದ್ಯಾ ಸಿದ್ಧಿಂಚ ಪುಂವಶ್ಯಂ. ಈ ವಿದ್ಯೆಯನ್ನು ಸಿದ್ಧಿ ಮಾಡ್ತಕ್ಕಂಥದ್ದು ಯಾರು ಅಂದರೆ ಈ ಜಗನ್ಮ ಸಿದ್ಧಿ ವಿದ್ಯಾ ಸಿದ್ಧಿಂಚ ಪುಂವಶ್ಯಂ ಚತುಷ್ಷಷ್ಟಿ ಕಳಾತ್ಮಕಂ. 64 ಕಲೆಗಳು, 64 ವಿದ್ಯೆಗಳು ಕೂಡ ಇದರಿಂದ ಬರ್ತವೆ. ಇಂತಹ ಮಹೋನ್ನತವಾದಂಥ ಈ ಮಂತ್ರವನ್ನು ಎಲ್ಲರೂ ಜಪ ಮಾಡಿ, ನಿಮ್ಮ ಮಕ್ಕಳಿಗೆ ಹೇಳಿ, ನಿಮ್ಮ ಸಂಬಂಧಿಕರಿಗೆ ನೀವು ಜಪ ಮಾಡಿ, ನಿಮ್ಮ ಸ್ನೇಹಿತರಿಗೆ ಇದನ್ನ ಫಾರ್ವರ್ಡ್ ಮಾಡಿ. ನೀವೇನು ಕಾಮೆಂಟಲ್ಲಿ ಭಾರತಿ ಅಂತೇಳಿ ಕಮೆಂಟ್ ಮಾಡಿ. ಯಾಕಂದರೆ ಈ ಜ್ಞಾನ ಪ್ರಸಾರ ಆಗಲಿ ಎಲ್ಲರಿಗೂ ಅಂತೇಳಿ. ಭಾರತಿ ಅಂತ ನೀವು ಯಾವಾಗ ಕಮೆಂಟ್ ಮಾಡ್ತೀರೋ ಅದು ಆ ಜ್ಞಾನ ನಿಮಗೆ ಬರಲಿಕ್ಕೆ ಆಸ್ಕಾರ ಆಗುತ್ತೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.